ನಮಸ್ಕಾರ. ನೀವ್ ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕಿನ ತಳೇವಾಡ ಗ್ರಾಮದಲ್ಲಿ ಇತ್ತೀಚೆಗೆ ಮಾರುತೇಶ್ವರ ಜಾತ್ರೆ 3 ದಿನಗಳ ಕಾಲ ವೈಭವದಿಂದ ನಡೆಯಿತು. ನೂರಾರು ವರ್ಷಗಳ ಪುರಾತನ ದೇವಸ್ಥಾನದಲ್ಲಿ ನಡೆದ ಉತ್ಸವದಲ್ಲಿ ಜಾತಿ ಮತ ಪಂಥ ಎನ್ನದೆ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಗ್ರಾಮದ ದಸ್ತಗೀರ್ ಸಾಬ್ ಉರುಸು ನಡೆದ ಮರುದಿನವೇ ಜಾತ್ರೆ ಹಮ್ಮಿಕೊಳ್ಳುವುದು ಸೌಹಾರ್ದದ ಪ್ರತೀಕವಾಗಿದೆ. ಜಾತ್ರೆಯ ಮೊದಲ ದಿನ ಸಂಪ್ರದಾಯದಂತೆ ದ್ಯಾಮವ್ವ ದೇವಿ ಅದ್ಧೂರಿ ಮೆರವಣಿಗೆ ಹಾಗೂ ಗ್ರಾಮದ ಮಹಿಳೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಅಂದು ರಾತ್ರಿ ನಡೆದ ಜಾಗರಣೆಯಲ್ಲಿ ಗ್ರಾಮೀಣ ಕಲಾವಿದರ ಡೊಳ್ಳಿನ ಪದಗಳ ಹಾಡುಗಾರಿಕೆ ಕಾರ್ಯಕ್ರಮ ಜನಮನ ಸೆಳೆಯಿತು. ಮರುದಿನ ಮಾರುತೇಶ್ವರ ಓಕುಳಿ ಹೊಂಡ ತುಂಬಿಸುವುದು ಹಾಗೂ ಗೀಗೀ ಪದಗಳ ಕಾರ್ಯಕ್ರಮ ಜರುಗಿತು. ಕೊನೆಯ ದಿನ ಮಾರುತೇಶ್ವರ ಪಲ್ಲಕ್ಕಿ ಉತ್ಸವ, ಹಾಲೋಕುಳಿ ಹಾಗೂ ರಾತ್ರಿ ನಾಟಕ ಪ್ರದರ್ಶನ ನಡೆಯಿತು. ಸುತ್ತಲಿನ ಕೂಡಗಿ ಎಲ್ಟಿ, ಕಲಬುರಗಿ, ಮನಗೂಳಿ, ಮುಳವಾಡ, ಮಲಘಾಣ ಮಸೂತಿ ಮತ್ತಿತರ ಗ್ರಾಮಗಳ ಸಾವಿರಾರು ಜನ ಜಾತ್ರೆಯಲ್ಲಿ ಭಾಗವಹಿಸಿದ್ದರು. ನೂರಾರು ಜನ ಪಂಚಾಯ್ತಿ ಕಟ್ಟೆ ಬಳಿಯ ಬಾವಿಯಿಂದ ದೇವಸ್ಥಾನದವರೆಗೆ ದೀಡ ನಮಸ್ಕಾರ ಹಾಕುವ ಮೂಲಕ ಹರಕೆ ತೀರಿಸಿದರು. ಪ್ರತಿದಿನ ದೇವಸ್ಥಾನದಲ್ಲಿ ಮಾರುತೇಶ್ವರ ದೇವರಿಗೆ ಅಭಿಷೇಕ, ವಿಶೇಷ ಅಲಂಕಾರ, ಮಹಾಮಂಗಳಾರತಿ ನೆರವೇರಿಸಲಾಯಿತು. ಜಾತ್ರೆ ನಿಮಿತ್ತ ಹೋಮ ನಡೆಸಲಾಯಿತು. 3 ದಿನಗಳವರೆಗೆ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಕೈಗೊಳ್ಳಲಾಗಿತ್ತು. ಮೊದಲ 2 ದಿನ ಅಂದಾಜು 2,000 ಹಾಗೂ ಕೊನೆಯ ದಿನ 4,000ಕ್ಕೂ ಹೆಚ್ಚು ಜನ ಪ್ರಸಾದ ಸ್ವೀಕರಿಸಿದರು. ಮಲ್ಲು ಕುಂಭಾರ್, ಶ್ರೀಶೈಲ ನಾಗೋಡ, ದುಂಡಪ್ಪ ಬೆಲ್ಲದ, ರಾಜು ನದಾಫ್, ಹಸನ್ಸಾಬ್ ಕೋಲಾರ, ದುಂಡಪ್ಪ ಬೀರಲ್ದಿನ್ನಿ, ಸಿದ್ದು ಭೂಮರೆಡ್ಡಿ, ಬಾಬು ಬೆಲ್ಲದ, ಬುಡ್ಡೇಸಾಬ್ ನದಾಫ್ ಹಾಗೂ ಅನೇಕ ಭಕ್ತರು ಮಹಿಳೆಯರು ಪಾಲ್ಗೊಂಡಿದ್ದರು. ಜಾತಿ ಮತ ಪಂಥ ಎನ್ನದೆ ಎಲ್ಲ ವರ್ಗದ ಭಕ್ತರು ಸೌಹಾರ್ದದಿಂದ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ವರದಿ ಸವಿತಾ ತಳೇವಾಡ. ಹೌದು ಹೌದಾ ಯಾಕೆ ಕಣ್ ಕೀಸಾಗತ್ತಿಲ್ಲ ಇಟ್ಟಲ ನೋಡಿ ಹೆಸರು ಇಟ್ಟಲ್ಲ ಬಿಟ್ಟಿಸ್ ನೋಡ್ತಾರ ಇಟ್ಟಲ ಕಡೆ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಕನ್ನಡ ನ್ಯೂಸ್. ನಾನು ಸವಿತಾ ತಳೇವಾಡ. ವೀಕ್ಷಕರೇ, ಇಂದು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ತಳೇವಾಡ ಗ್ರಾಮದಲ್ಲಿದ್ದೇವೆ. ಇಂದು ತಳೇವಾಡ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಾರುತೇಶ್ವರ ಜಾತ್ರೆ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿದೆ. ನಮ್ಮೂರಿನ ಹಿರಿಯರಾದ ಬಾಬು ಬೆಲ್ಲದವರು ನಮ್ಮ ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸೋಣ ಬನ್ನಿ ವೀಕ್ಷಕರೇ. ಜಾತ್ರೆ ಯಾವ್ಯಾವ ಕಾರ್ಯಕ್ರಮ ದರ್ಗಾ ಜಾತ್ರೆ ಉಳಿಸಾಯಿತು. ಆದ ನಂತರ ಜಾಮೋಯಿ ಉಡಿ ತುಂಬಿ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮದಲ್ಲಿ ಗೀಗಿ ಪದ, ಚೌಂಕಿ ಪದಗಳು ಎಲ್ಲ ಸಮಾಜದವರು ಕೂಡಿ ಒಳ್ಳೆಯ ಒಂದು ಈ ಮಾರುತೇಶ್ವರ ಜಾತ್ರೆಯನ್ನು ಹಾಲೋಕಳಿ ಮತ್ತು ನೀರು ತುಂಬು ಕಾರ್ಯಕ್ರಮ ಮತ್ತು ಇವತ್ತು ಚೆನ್ನು ಕಾರ್ಯಕ್ರಮ ಐತಿ. ಮತ್ತು ಅದರಾಗ ಮೇಲಾಗಿ ಹಾಲೋಕಳಿ ತಂಬಾಕು ಸ್ಪರ್ಧೆ ಐತಿ. ಅದಕ್ಕೇನೈತಿ ಬೆಳ್ಳಿ ಕಡೆ ಇಟ್ಟು ಯಾರು ಫಸ್ಟ್ 1ನೇ ನಂಬರ್ದವರಿಗೆ ಬೆಳ್ಳಿ ಕಡೆ ಕೊಡ್ತೀವಿ. ಅದು 5 ತೊಲೆ. ಆ ನಂತರ 2ನೇದವ್ರಿಗೆ ಏನೈತ್ರಿ ದೇವ್ರ ಪ್ರಸಾದ. ಸಾಕಷ್ಟು ಕೂಡಿಗೆ ಮಸೂತಿ ಮಲಗಾಲ ಮೂತಿಗೆ ಅವರು ಎಲ್ಲ ನಮ್ಮ ಗ್ರಾಮ ರಾಜ್ಯದವರು ಸಾಕಷ್ಟು ಮಂದಿ ಅನ್ನದಾಸೋಹ ಗ್ರಾಮಸ್ಥರ ಅನ್ನದಾಸೋಹ ಅದು 5 ದಿವಸ ಸತತ 5 ದಿವಸ. ಅದಕ್ಕೆ ನಾವು ಮುಂಚೆ ಸರಿ ಸ್ವಲ್ಪ ಹಾಲು ಬಾಳೆಹಣ್ಣು ಮತ್ತು ಇಂಥವೆಲ್ಲ ಚಲೋ ಜೇನುತುಪ್ಪ ಇಂಥವೆಲ್ಲ ಹಚ್ಕಿಸಿಂದ ಒಂದು ಮಜಾ ಹುಡುಗರಿಗೆ ವಿಜೃಂಭಣೆಯಿಂದ ಹತ್ತು ಕಾರ್ಯಕ್ರಮ. ಇದು ಎಲ್ಲ ಓಣಿಯವರು ಒಬ್ಬೊಬ್ಬರಿಗೆ 11 ಮಂದಿ 4 ಓಣಿಯವರು ಸ್ಪರ್ಧೆ. ಯಾವುದೇ ಇದು ಯಾರೋ ಯಾರು ಫಸ್ಟ್ ಹೋಗಿ ತಾಲೀಮು ಒಳಗೆ
ಅವ್ರಿಗೇನೈತಿ ಬೆಳೆ ಕಡಿಯಕ್ಕೆ ಹೋಗೋದು. ಪ್ರತಿ ವರ್ಷದಂತೆ ಈ ವರ್ಷ ಹೋದ ವರ್ಷ ಹೇಗಾಗಿತ್ತು, ಈ ವರ್ಷ ಹೆಂಗೆ, ಈ ವರ್ಷ ನಿಮ್ಮ ಮಾರುತೇಶ್ವರ ಜಾತ್ರೆ ಹೇಗೆ ಹೋದ ವರ್ಷ ಯಾವ ರೀತಿ ಐತಿ, ಈ ವರ್ಷ ಪ್ರತಿ ವರ್ಷ ಹೆಚ್ಚಿಗೆ ಆಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಅದರಂತೆ ಅದಕ್ಕೆ 3 ದಿನ ಶಿಕ್ಷಣ ಯಾತ್ರೆ ಮಾಡ್ತಾರೆ. ನಮ್ಮಲ್ಲಿ ಎಲ್ಲ ಸಮುದಾಯದವರು ಆ ಯಾತ್ರೆಗೆ ಪಾಲ್ಗೊಂಡಲ್ಲಿ ಹೋಗ್ತಾರೆ. ಮತ್ತು ಆಮೇಲೆ ನಮ್ಮೂರಾಗ ರಾಮನವಮಿ ಮತ್ತು ಹನುಮಾನ ಈ ಜಾತ್ರೆಗೆ ಸಾಕಷ್ಟು ಜನ ಸೇರ್ತಾರೆ. ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಗ್ರಾಮದೊಳಗೆ 5 ದಿವಸ ಮಾಡ್ತೀವಿ. 5ನೇ ದಿವಸದಿಂದ ನಾವು ಚೌಕಿ ಪದ ಹಚ್ಚಿರ್ತೀವಿ. ಆಮೇಲೆ ಗಿಗಿ ಪದ ಹಚ್ಚಿರ್ತಾರೆ. ನಿನ್ನೆ ರಾತ್ರಿ ಬೆಳಗ್ಗೆ ಸಂಘದಿಂದ ಬೇಕಿ ತುಂಬುದಿರ್ಬೇಕು ಈಗ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲಿ ಕಾರ್ಯಕ್ರಮ ಭಾಳ ಉತ್ತಮವಾಗಿ ನಡೆದು ಬಂತು. ಇವತ್ತು ಕೂಡ ಸಾಕಷ್ಟು ಜನ ಕೂಡಿರ್ತಾರೆ. ಮಿನಿಮಮ್ 8 ದಿನ 10 ಜನ ಸೇರ್ತಾರೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಮಲ್ಲ ಮಸೂತಿ ಕೂಡಿಗೆ ಕವಾಡ ಬಾಲಿವಡಿ ಬಿಜಾಪುರ ಸಾಕಷ್ಟು ಭಕ್ತರು ಬಂದಿರ್ತಾರೆ. ಮೊದಲಿನಿಂದಲೂ ನಾವು ನನಗೆ ಇವತ್ತು 44 ಏಜ್. ಪ್ರತಿ ವರ್ಷವೂ ನಾವು ಇದೆಲ್ಲರೂ ಕೂಡ ಜಾತ್ರೆ ಮಾಡ್ತೇವೆ. ಭಾಳ ಭಾವಚಿತ್ರ ಭಾಳ ಅದ್ದೂರಿ ಮಾಡ್ಕೊಂಡು ಬರ್ತೀವಿ. ನನಗಂದ್ರೆ ಗೊತ್ತಿಲ್ಲ, ತ್ರೇತಾಯುಗದಾಗ ಇದು ರಾಮ ಕಾಲದ್ದು ಹನುಮಂತ ಹುಟ್ಟಿದಂತ ಹೇಳಿ ಅವಾಗ ಘೋಷಣೆ ಬಂದಿರಬೇಕಂತ ನಾನು ಈ ಕಾರ್ಯಕ್ರಮ ನೋಡ್ತಾ ಇದ್ದೇನೆ. 25 ವರ್ಷದಿಂದ ನಾ ಈ ಕಾರ್ಯಕ್ರಮದೊಳಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.